ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿದ್ಧಾರ್ಥ್ ಸರ್ ಆಗ್ಲೇ ಹೇಳ್ತಾ ಇದ್ರಿ, ನೀವು ಏನು ವ್ಯವಸ್ಥೆನೇ ಇಲ್ಲದೆ ಸಡನ್ ಆಗಿ ನೀವು ಆಲ್ ಆಫ್ ಅ ಸಡನ್ ದುಡ್ಡು ವಸೂಲಿಗೆ ಅಥವಾ ನೀವು ಫೀಸ್ ಕಟ್ಟಲೇಬೇಕು ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಅಂದಾಗ ಆಲ್ರೆಡಿ ಬೆಂಗಳೂರಲ್ಲಿ ಜೀವನ ಮಾಡೋದು ಕಷ್ಟ ಅಂತಿದೀವಿ, ದುಡಿಯೋದು ಸ್ವಲ್ಪ, ಅದ್ರಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತ ಆಲ್ ಆಫ್ ಅ ಸಡನ್ ಇಂಥ ಆದೇಶಗಳು ಬಂದಾಗ ಜನರ ಮನಸ್ಥಿತಿ ಹೆಂಗೆ ಸರ್ ಬೆಂಗಳೂರಲ್ಲಿ ಅಂತ? ಆಬ್ವಿಯಸ್ಲಿ, ಯಾಕಂದ್ರೆ ಈಗ ಮೋಸ್ಟ್ ಆಫ್ ದಮ್ ಆರ್ ಫಿಕ್ಸ್ಡ್ ಇನ್ಕಮ್ ಅಲ್ಲಿ ಇದ್ದಾರೆ. ಪೊಲಿಟಿಷಿಯನ್ಸ್ ತರ ಅನ್ಅಕೌಂಟೆಡ್ ಕ್ಯಾಶು ಅದು ಇದು ಬಂದು ನನಗೆ ಇಷ್ಟ ಬಂದಂಗೆ ಖರ್ಚು ಮಾಡ್ತೀನಿ ಅನ್ನೋ ಒಂದು ವ್ಯವಸ್ಥೆ ಇಲ್ಲ ಅವ್ರ ಮನೆಯಲ್ಲಿ ಬೆಂಗಳೂರಲ್ಲಿ. ಆದ್ರಿಂದ ಅವ್ರಿಗೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಯಾಕಂದ್ರೆ ಎವ್ರಿ ಒನ್ ಹೂ ಇಸ್ ಹಿಯರ್ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ತಿಂಗಳಿಗೆ ಇಷ್ಟು ಖರ್ಚು ಅಂತ ಅವ್ರು ಆಲ್ರೆಡಿ ಅಲಾಟ್ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ. ಹೆಂಡತಿಗೆ ನಿಮ್ಮ ಮನೆ ನೀನು ನೋಡ್ಕೊಳ್ಳೋಕೆ ಇಷ್ಟು, ಮಕ್ಕಳು ಫೀಸ್ಗೆ ಇಷ್ಟು ಎಲ್ಲ ಮಾಡಿರ್ತಾರೆ. ನಾವು ಇದು ಅಡಿಷ್ನಲ್ ಬರ್ಡನ್ ಹಾಕಿದ್ರೆ ಅವ್ರು ಎಲ್ಲಿ ಹೋಗಬೇಕು? ನೀವು ಫಸ್ಟ್ ಆಫ್ ಆಲ್ ಏನಾದರೂ ಪ್ರೊವೈಡ್ ಮಾಡಿದ್ರೆ ಆಲ್ಟರ್ನೇಟಿವ್, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಮಾಡಿ, ಕನೆಕ್ಟಿವಿಟಿ ಇಂಪ್ರೂವ್ ಮಾಡಿ, ಜನರು ಡೆಫಿನೆಟ್ಲಿ ಯೂಸ್ ಮಾಡ್ತೀವಿ. ಮೆಟ್ರೋ ಸ್ಟಾರ್ಟ್ ಮಾಡಿದ್ರೆ ಯಾವ್ಯಾವ ಲೈನಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಟ್ರಾಫಿಕ್ ಕಮ್ಮಿ ಆಗಿದೆ, ಜನರು ಯೂಸ್ ಮಾಡ್ತಾ ಇದ್ದಾರೆ. ಕನೆಕ್ಟಿವಿಟಿ ಕೊಡಿ, ಜನ ಯೂಸ್ ಮಾಡ್ತಾರೆ. ಈಗ ಫೀಡರ್ ಬಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫೀಡರ್ ಬಸ್ ಎಷ್ಟು ಫ್ರೀಕ್ವೆಂಟ್ ಆಗಿದೆ, ಎಲ್ಲಿ ಪಾರ್ಕ್ ಮಾಡ್ತಾರೆ. ಮೆಟ್ರೋ ಸೇವೆನೂ ಇದೆ, ಅದು ನಿಮ್ಗೆ ಸಖತ್ ರಶ್, ಒಂದೊಂದು ಟೈಮಿಗೆ ಆನ್ ಟೈಮಿಗೆ ಹೋಗಕ್ಕಾಗಲ್ಲ ಅಂತ ಐಡಿಬಿಟಿ ಕಂಪ್ಲೇಂಟ್ಸ್ ಇದೆ. ಫ್ರೀಕ್ವೆನ್ಸಿ ಇಲ್ಲ, ಬಹುತೇಕ ಕಡೆ ಕೆಟ್ಟ ನಿಂತ್ಕೊಂಡಿದ್ದ ಉದಾಹರಣೆಗಳಿದೆ. ಫ್ರೀಕ್ವೆನ್ಸಿ ಇಲ್ವಲ್ಲ. ಈಗ ನಾನು ಹೋದ್ರೆ ಒಂದು ದಾಕ್ಷಿಣ್ಯಕ್ಕೆ ಬೆಂಗಳೂರಿನ ಟ್ರಾಫಿಕ್ ಏನು ಕಡಿಮೆ ಆಗಿಲ್ಲ, ಈಗಲೂ ಅಷ್ಟೇ ಟ್ರಾಫಿಕ್ ಇದೆ ನೋಡಿ. ಅದು ಕನೆಕ್ಟಿವಿಟಿ ಇಲ್ಲದೆ ಇರೋ ಕಾರಣ ಲಕ್ಷಾಂತರ ಜನ ಬೆಂಗಳೂರು ಈಗ ನೋಡಿ ಇಡೀ ದೇಶದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಅಂತ ಹೇಳಿ ಬೆಂಗಳೂರು ನಗರ ಅಂದ್ರೆ ತಪ್ಪಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ವಿಧಾನಸೌಧದಿಂದ ತೆಗೆದುಕೊಂಡ್ರೆ 40 ಕಿಲೋಮೀಟರ್ ಯಾವ ಕಡೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವ ದಿಕ್ಕಿಗಾದರೂ ಹೋಗಿ ಎಲ್ಲ ಬೆಳೆದುಬಿಟ್ಟು ಅಲ್ಲಲ್ಲ ಮನೆಗಳು ಸಿಟಿಗಳಾಗ್ಬಿಟ್ಟಿದೆ. ಆದರೆ ಇಷ್ಟು ದೊಡ್ಡ ಸಿಟಿಗೆ ಸರ್ಕಾರ ಪೂರ್ವ ಯೋಜಿತವಾಗಿ ವ್ಯವಸ್ಥೆಯನ್ನು ಮೊದಲು ಕಲ್ಪಿಸಬೇಕು. ಆ ವ್ಯವಸ್ಥೆಗೆ ಸಾರ್ವಜನಿಕ ಅಂದರೆ ನಿವಾಸಿಗಳು ವಾಹನಗಳನ್ನು ನಿಲುಗಡೆ ಮಾಡದೆ ಅವರು ಇದನ್ನು ಪಾರ್ಕಿಂಗ್ ಕಟ್ಟಬೇಕಾಗತ್ತೆ ಅಂತೇಳಿ ನಿಲುಗಡೆ ಮಾಡದೆ ಹೋದಂಥ ಪಕ್ಷದಲ್ಲಿ ಸರ್ಕಾರ ಈ ರೀತಿ ನಿರ್ಧಾರನ ತೆಗೆದುಕೊಂಡು ಪಾರ್ಕಿಂಗ್ ಮನೆ ಮುಂದೆ ಗಾಡಿಗಳನ್ನು ನಿಲ್ಲಿಸಿದರೆ ಪಾರ್ಕಿಂಗ್ ಚಾರ್ಜ್ ಆಗ್ತಕ್ಕಂಥದ್ದು ವ್ಯವಸ್ಥಿತವಾದಂಥ ಒಂದು ಹಕ್ಕಿಗೆ ಬೆಲೆ ಇದೆ. ಏನೂ ಮಾಡ್ದೇನೆ ಜನಸಾಮಾನ್ಯನಿಗೆ ನೀವೆಲ್ಲ ನೋಡಿ, ಒಂದು ಕಡೆ ನೀವು ನೋಡಿ BWSSBಗೆ ಅಡಿಗಿಷ್ಟು ಅಂತ ಮೋಲ್ಡ್ ಮಾಡಿದ್ದಾನೆ ಅಂದರೆ 30 ಮನೆ ಕಟ್ಟಿರ್ತಾನೆ, ಒಂದು ಅಡಿಗಿಷ್ಟು ಅಂತ ಚಾರ್ಜ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಎಷ್ಟು ಬರುತ್ತೆ ಅಂದರೆ 27 ಚದರ ಮನೆ ಕಟ್ಟಿದ್ದಾನೆ ಅಂದರೆ ಅವ್ನು BWSSB ಎಷ್ಟು ಒಂದು 2 ಸಿಂಕ್ ಇರುತ್ತೆ, ಎಷ್ಟು ಚಾರ್ಜ್ ತೊಗೊಳ್ತಾ ಇದ್ದಾರೆ BWSSB? 1,35,000 ಡಿಪಾಸಿಟು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, 1,35,000 ಡಿಪಾಸಿಟ್ ಒಬ್ಬರದೇ ಆದರೆ ಎಷ್ಟು ವಿಸ್ತೀರ್ಣ ಲಕ್ಷಾಂತರ ಹೆಕ್ಟೇರ್ ಇದೆ, ಅಷ್ಟು ಪ್ರದೇಶದಲ್ಲಿ ಇದು ತೆರಿಗೆ ಹಣ ಬರ್ತಾ ಇದೆ. ಬೆಂಗಳೂರಿಗೇನು ಅದು ಸುಮ್ಮನೆ ಏನಿಲ್ಲ. ಈ ತೆರಿಗೆ ಇವೇನು ತೆರಿಗೆಯನ್ನು ಈ BBMP ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಅದು ಏನಾದರೂ ಮಾಡಿಕೊಳ್ಳಿ, ಆದರೆ ತೆರಿಗೆ ಅಂತೂ ಬರ್ತಾ ಇದೆ. ತೆರಿಗೆ ಹಣದಲ್ಲಿ ಇವರು ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ಅನುಕೂಲಗಳನ್ನು ವ್ಯವಸ್ಥಿತವಾಗಿ ಮಾಡಿ ಆ ವ್ಯವಸ್ಥೆ ಅಡಿಯಲ್ಲಿ ಬರದೇ ಹೋದರೆ, ಅದನ್ನು ಬಳಸ್ಕೊಳ್ಳದೆ ಹೋದರೆ ಮಾತ್ರ ಸರ್ಕಾರ ಈ ರೀತಿ ತೆರಿಗೆಯನ್ನು ಹಾಕೋದು ನ್ಯಾಯಸಮ್ಮತ. ಏನೂ ವ್ಯವಸ್ಥೆನೇ ಮಾಡದೆ ನೀವು ಟ್ಯಾಕ್ಸ್ ಹಾಕ್ತೀವಿ ಅಂತೇಳಿ ನೀವು ಜನರನ್ನ ಬದುಕೋದು ಹೇಗೆ? 100ಕ್ಕೆ 40% ಈಗಾಗಲೇ ಮಾಲೀಕರು ಅಂತ ಹೇಳ್ಬಿಟ್ಟು ವಸೂಲಿ ಮಾಡಿದ್ರೆ ಅವ್ರಿಗೆ ಬದುಕೋದು ಬೇಡವಾ? ಅವ್ನಿಗೆ ಸಾಲ ಇರುತ್ತೆ ನೋಡಿ, ಎಷ್ಟೋ ಜನ ಕೈ ಸಾಲ ತೊಗೊಂಡಿರ್ತಾರೆ, ಕೆಲವು ಸರಿ ಫೈನಾನ್ಸಿಯಲ್ ತೊಗೊಂಡಿರ್ತಾರೆ ನೋಡಿ. ಸಾಲವನ್ನು ಕೊಡುವಾಗ ಹಾಲನ್ನು ಉಂಬಂತೆ ಸಾಲಗಾರನ್ನು ಬಂದು ಸಾಲವನ್ನು ಕೇಳುವಾಗ ಕಿಬ್ಬರಿಯ ಕೀಲು ಮುರಿದಂತೆ ಸರ್ವಜ್ಞಾನವಾಗಿ ಅವನು ಎಷ್ಟೋ ಕಷ್ಟಪಟ್ಟು ಮನೆಯನ್ನು ಕಟ್ಟಿರ್ತಾನೆ, ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸಫರ್ ಆಗ್ತಾ ಇರ್ತಾನೆ. ಅದರ ಬಗ್ಗೆ ಸರ್ಕಾರ ಗಮನಿಸಬೇಕು. ಅವರಿಗೆ ಅನುಕೂಲತೆಗಳನ್ನು ಆದಷ್ಟು ಸರ್ಕಾರ ಬರ್ತಕ್ಕಂಥ ತೆರಿಗೆ ಹಣದಲ್ಲಿ ವ್ಯವಸ್ಥಿತವಾಗಿ ಈ ವಾಹನ ನಿಲುಗಡೆ ಮಾಡ್ತಕ್ಕಂಥ ವಾಹನ ಮಾಲೀಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದೆಲ್ಲ ವ್ಯವಸ್ಥೆಗೆ ಬರದೇ ಇದ್ದರೆ ಈ ರೀತಿ ತೆರಿಗೆ ಟ್ಯಾಕ್ಸನ್ನು, ಪಾರ್ಕಿಂಗ್ ಚಾರ್ಜನ್ನು ಹಾಕ್ತಕ್ಕಂಥದ್ದು ಸೂಕ್ತ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಮಧುಸೂದನ್ ಸರ್, ಮೋಸ್ಟ್ಲಿ ಸರ್ಕಾರದ ಜವಾಬ್ದಾರಿ ಅಂದ್ರೆ ಒತ್ತಡ ಇದೆ, ಕರೆಕ್ಟ್. ಈಗ ಬೆಂಗಳೂರಿನ ನಾನಾ ರೀತಿ ಸಮಸ್ಯೆಗಳಿದೆ, ಬರೀ ಟ್ರಾಫಿಕ್ ಕಿರಿಕಿರಿ ಅತಿ ದೊಡ್ಡದು. ಬಟ್ ಅದ್ರ ಜೊತೆಗೆ ಗುಂಡಿಗಳ ರಸ್ತೆ, ಪಾಪ ಎಷ್ಟೋ ಜನ ವಾಹನ ಸವಾರರು ಬಿದ್ದು ಸತ್ತೋಗಿದ್ದಾರೆ, ಅದನ್ನ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ಇಲ್ಲ.
ಟ್ರಾಫಿಕ್ ಕಿರಿಕಿರಿ ಕಡಿಮೆ ಮಾಡೋದಕ್ಕೆ ಓಕೆ ಒಂದು ವ್ಯವಸ್ಥೆಯನ್ನ ತರ್ತೀರಾ, ಖಂಡಿತ ತನ್ನಿ, ಆ ವ್ಯವಸ್ಥೆಗೆ ಜನ ಕೂಡ ಒಗ್ಗಿಕೊಳ್ತಾರೆ. ನೀವು ಯಾವುದು ವ್ಯವಸ್ಥೆಯನ್ನ ಮಾಡದೆ ಸಡನ್ ಆಗಿ ಆಲ್ ಆಫ್ ಅ ಸಡನ್ ನೀವು ದುಡ್ಡು ಕಟ್ಟಬೇಕು, ಇಷ್ಟು ಫೀಸ್ ಕಟ್ಟಬೇಕು ಅಂತ ಬಂದ್ಬಿಟ್ರೆ ಹೆಂಗೆ ಸರ್? ಅದ್ರ ಜೊತೆಗೆ ಸ್ಯಾಲ್ರಿನೂ ಹೈಕ್ ಆಗ್ಬೇಕನ್ಸುತ್ತೆ ಬಹುತೇಕ ಕಡೆ ಉದ್ಯೋಗಿಗಳದ್ದು ಪ್ರಸ್ತಾಪ ಇದೆ. ಅದು ಬೇರೆ ದೇಶಗಳನ್ನು ನೋಡ್ಕೊಂಡು ಬಂದರೆ ಇವಾಗ ಲಂಡನ್ನಲ್ಲಿ, ಸೆಂಟ್ರಲ್ ಲಂಡನ್ನಲ್ಲಿ ಪಾರ್ಕಿಂಗ್ ಫೀಸ್ ಹೈಯರ್. ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕಲ್ಲೂ ಅಷ್ಟೇ $40 ತನಕ ಇದೆ ಒಂದು ಗಂಟೆಗೆ, ತುಂಬ ಜಾಸ್ತಿ ದುಡ್ಡು. ಆದರೆ ಅಲ್ಲಿಗೆ ಹೋಗೋಕ್ಕೆ ನಾವು ಬೇಕಾದಷ್ಟು ವ್ಯವಸ್ಥೆ ಕೊಟ್ಬಿಟ್ಟಿದ್ದಾರೆ. ಬಸ್ಗಳಿದೆ, ಇದಿದೆ, ಏನಂದರೆ ಅಂಡರ್ಗ್ರೌಂಡ್ ಟ್ರೈನ್ ಇದೆ, ಎಲ್ಲನೂ ವ್ಯವಸ್ಥೆ ಕೊಟ್ಬಿಟ್ಟು ಅಲ್ಲಿ ಜನ ಬರದೇ ಇದ್ದ ಹಾಗೆ ಅದೇ ತುಂಬ ಮುಖ್ಯವಾದವರು, ಅವ್ರಿಗೆ ಬೇರೆ ಅವರು ಮಿನಿಸ್ಟರು ಇವರು ಅವ್ರು ಮಾತ್ರ ಬರ್ಬೋದು ಅನ್ನೋ ಥರ ಮಾಡಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ವ್ಯವಸ್ಥೆ ಕೊಟ್ಬಿಟ್ಟು ನಂತರ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಈಗ ಏನಾಗಿದೆ ಅಂದರೆ ಏನು ವ್ಯವಸ್ಥೆನೇ ಕೊಡದೆ ನಾವು, ಅಂದರೆ ಸರ್ ಹೇಳಿದಾಗೆ ನಾವು ಬೆಳೀತಾ ಇದ್ದೀವಿ, ಅದಕ್ಕೊಂದು ಲಂಗು ಇಲ್ಲ, ಲಗಾಮಿಲ್ಲ, ಹೋಗ್ತಾ ಇದ್ದೀವಿ ಒಂದಾದ್ಮೇಲೆ ಒಂದು ಮುಂದೆ. ಅದಕ್ಕೆ ಒಂದು ಮೆಥಡ್ ಟು ಮ್ಯಾಡ್ನೆಸ್ ಅಂತ ಒಂದು ಏನಾದರೂ ಒಂದು ಹಿಡಿತ ತರೋಕ್ಕೆ ಒಂದೊಂದಾಗಿ ವ್ಯವಸ್ಥೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಏನಿಲ್ಲ, ಬರೀ ಸುಮ್ಮನೆ ನಾನು ಪಾರ್ಕಿಂಗ್ ಫೈನಾನ್ಷಿಯಲ್ ಏನೋ ಗ್ಯಾರಂಟಿ ಸ್ಕೀಮ್ಸಲ್ಲಿ ಬೇಕಾದಷ್ಟು ದುಡ್ಡು ಕಮ್ಮಿ ಹೋಗ್ತಾ ಇದೆ, ಅದಕ್ಕೋಸ್ಕರ ನಾನು ಏನಾದ್ರು ಬೇರೆ ವಿಚಾರದಿಂದ ದುಡ್ಡು ತಗೋಬೇಕು, ಅಷ್ಟೇ ಆಗೋಗಿದೆ ಗೌರ್ಮೆಂಟ್ದು, ಸರ್ಕಾರದ್ದು ಅಷ್ಟೇ ಆಗೋಗಿದೆ. ಈಗ ನಮ್ಮ ಜೊತೆಗೆ ಕೊಡೋ ಅಲ್ಲ, ಬೆಂಗಳೂರದೇ ಆದ ಒಂದು ಬೇರೆ ಟ್ಯಾಕ್ಸ್ ಸಿಸ್ಟಮ್ ಮಾಡಿ ಅಲ್ಲಿ ಒಂದು ಮುಂದಿನ ರೀತಿಯ ಯೋಚನೆ ಮಾಡಿ ಬೇಕಾದರೆ ನಾವು ಅಂದರೆ ಇವಾಗ ನೀವು ಪಾರ್ಕಿಂಗಿಗೆ ನಾನು ಈ ಥರ ಮಾಡಿಕೊಡ್ತೀನಿ, ಈ ವ್ಯವಸ್ಥೆ ತೊಗೊಂಡು ಬರ್ತೀನಿ, ಈ ವ್ಯವಸ್ಥೆ ತೊಗೊಂಡು ಬಂದಿರ ಅಂದರೆ ನೀವು ಸರ್ ಹೇಳಿದಾಗೆ ಒಂದು ಕಾರ್ ನಿಮ್ಗೆ ಇಲ್ಲಿ ಪಾರ್ಕ್ ಮಾಡ್ಕೊಳ್ಳಿ, ಇನ್ನೊಂದು ಕಾರ್ಗೆ ನಿಮಗೆ ಅಲ್ಲಿ ಹೋಗೋಕ್ಕೆ ಜಾಗ ಇದೆ, ನಿಮ್ಮ ಮನೆ ಹಿಂದೆನೇ ಇದೆ, ಈ ಥರ ಇದೆ, ಇಲ್ಲಿ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಆಗಿದೆ, ಈ ಥರ ವ್ಯವಸ್ಥೆಗಳು. ಆಮ್ಸ್ಟರ್ಡ್ಯಾಮಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಸೈಕಲ್ಗಳಿಗಿದೆ, ಅಷ್ಟು ಸೈಕಲ್ಗಳಿದೆ ಅಲ್ಲಿ ಆಮ್ಸ್ಟರ್ಡ್ಯಾಮ್ ಊರಿನಲ್ಲಿ. ಹಾಗೆ ಅವಾಗ ಸೈಕಲ್ ಜನ ಉಪಯೋಗಿಸ್ತಾರೆ, ಅವಾಗ ಸೈಕಲ್ನ ನೀವು ಒಳಗಡೆ ಬರೀ 1 ಕಿಲೋಮೀಟರ್ ಓಡೋಕ್ಕೆ ಯೂಸ್ ಮಾಡ್ಬೋದು. ಈ ಥರ ಹೊಸ ನವೀನವಾದ ಯೋಚನೆಗಳನ್ನು ಬಿಟ್ಟು ನವೀನವಾಗಿ ದುಡ್ಡು ಮಾಡೋ ಯೋಚನೆಗಳು ಮಾಡ್ತಾ ಇದೀವಿ ಅಷ್ಟೇ ನಾವು. ಎಲ್ಲಿಂದ ಏನು ಮಾಡ್ಬೋದು? ಬೇರೆ ದೇಶಗಳು, ಸಿಂಗಾಪುರ್ಗೆ ಹೋಗಿ ಕೃಷ್ಣ ಅವ್ರು ನೋಡ್ಕೊಂಬಂದರು, ಮೈಸೂರು ಮಹಾರಾಜರು ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಏನಿದೆ ವ್ಯವಸ್ಥೆ ಅದನ್ನು ತೊಗೊಂಡು ಬಂದು ಪ್ರೋಗ್ರೆಸಿವ್ ಆಗಿ ಎಲ್ಲೂ ಮೈಸೂರು ಥರ ಯೋಚನೆ ಮಾಡಿಲ್ಲದೆ ಇರೋ ಥರ ಬೇರೆ ಕಡೆ ಬೇರೆ ದೇಶದಲ್ಲಿ ಎಲ್ಲೂ ಯೋಚನೆ ಮಾಡಿರೋ ರೀತಿಯಲ್ಲಿ ಮೈಸೂರು ಮುಂದುವರಿಸಿದ್ರು. ಹಾಗೆ ಏನು ಒಂದು ನಡೀತಾ ಇಲ್ಲ ಇಲ್ಲಿ. ಬರೀ ಏನಂದರೆ ಇನೋವೇಟಿವ್ನೆಸ್ ಇನ್ ಮನಿ ಮೇಕಿಂಗ್ ಅಷ್ಟೇ, ದಟ್ ಇಸ್ ಅಬೌಟ್ ಇಟ್. ಇನ್ನೇನು ಬೇರೆ ಸರ್ಕಾರ ಮಾಡ್ತಾ ಇಲ್ಲ.